ಬಜೆಟ್ ಅದು ಬಂದ್ಸುತ್ತಲ್ಲ ಆಗಿ ಬರೋದು ಅದು ಬೇಡ. ಇಲ್ಲ ಸರ್ ಇಲ್ಲ ಸರ್ ಹೇಳಿ ಏನು ಬಜೆಟ್ ಬಗ್ಗೆ ನಿನ್ನೆ ಬೆಂಗಳೂರಲ್ಲಿ ಹೇಳಿದ್ದೀನಿ ನಾನು. ಬಜೆಟ್ ಬಗ್ಗೆ ಹೇಳಿದ್ದೀವಿ, ಒಳ್ಳೆ ಬಜೆಟ್ ನಿರೀಕ್ಷೆ ಮಾಡಿದ್ದೀವಿ. ಸೊ ಅದು ಇಡೀ ರಾಜ್ಯಕ್ಕೆ ಒಳ್ಳೇದಾಗಬೇಕನ್ನೋ ನಮ್ಮ ಆಸೆ ಇದೆ. ಈಗಾಗಲೇ ಈಗಾಗಲೇ 3 ಸಾರಿ ಹುಟ್ಟಿದ್ದಾರೆ. ಸೊ ಇದನ್ನ ನಿರೀಕ್ಷೆ ಮಾಡಿದ್ರೆ ಒಳ್ಳೇದು ಕೊಡುವಂತ ಆಶೆಯನ್ನು ವ್ಯಕ್ತ ಮಾಡ್ತೀನಿ. ನೋಡೋಣ, ವೇಟ್ ಮಾಡೋಣ. 6 ತಾರೀಕು ಬಜೆಟ್ ಮಂಡನೆ ಮಾಡ್ತಾರೆ CM ಅವರು. ಸೊ ನೋಡೋಣ. ಬಜೆಟ್ ಸೈಜ್ ಎಷ್ಟು ಒಂದು ಮಿನಿಮಮ್ 10 ರಿಂದ 20 ಸಾವಿರ ಕೋಟಿ ಹೆಚ್ಚಾಗಿ ಆಗ್ತದೆ. ಪ್ರತಿ ವರ್ಷ ಇನ್ಕ್ರೀಸ್ ಆಗೇ ಆಗ್ತದೆ ಅಷ್ಟು. ಸೊ ಅಷ್ಟು ಡೆವಲಪ್ಮೆಂಟ್ ಹೆಚ್ಚಾಗ್ಲಿಕ್ಕೆ ಕೂಡ ಅನುಕೂಲ ಆಗುತ್ತದೆ. SC/ST ಅವರಿಗೆ ನಿವೇಶನ ಕೊಡಲು ಮನವಿ ಮಾಡಿದ್ದೀರಿ? ಆಗಿತ್ತಲ್ಲ, ಮಾಡುವಂಥ ಪ್ರಯತ್ನ ಮಾಡ್ತಾ ಇದೀವಿ. ಅಪ್ರೂವ್ ಮಾಡಿದ್ದಾರೆ ಅದು ಆ ಸ್ಕೀಮು. ಸೊ ಎಲ್ಲೆಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆ ಐಡೆಂಟಿಫೈ ಮಾಡ್ತೀವಿ, ಡೆವಲಪ್ ಮಾಡಿ ಸೈಟ್ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ದುರ್ಗದ ಉತ್ಸವ ಏನಾದ್ರು ಘೋಷಣೆ ಆಗುತ್ತೆ ಸರ್? ಹೇಳಿದ್ವಿ, CM ಅವ್ರು ಹೇಳಿದ್ದೀವಿ. ಅದು ಇನ್ನೂ ಟೈಮ್ ಇದೆ, ಇನ್ನೂ ಟೈಮ್ ಇದೆ. ಬಂದ್ಮ್ಯಾಗ ನೋಡಿ ಅದ್ರ ಬಗ್ಗೆ ಹೇಳೋಣ. ಸರ್ ನಿನ್ನೆ ಸಂಪುಟ ಸಭೆಯಲ್ಲಿ ಕೈಗೊಂಡ ನಿರ್ಣಯ, ಅದರಲ್ಲೂ ಈ ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ, ಅದು ಮತ್ತೆ ಗೊಂದಲಕ್ಕೆ ಇಲ್ಲ ಏನು ಗೊಂದಲ ಇಲ್ಲ. ಕೊಡುವಂಥ ಫ್ರೀಯಾಗಿ ಕೊಡುವಂಥ ನಿರ್ಧಾರ ಮಾಡಿದ್ದಾರೆ ಸರ್ಕಾರ. ಮಹಿಳೆಯರಿಗೆ ಕೊಡಬೇಕು. ಸೊ ಸ್ಮಾರ್ಟ್ ಕಾರ್ಡ್ ಉಚಿತವಾಗಿ ಕೊಡಲಿಕ್ಕೆ ನಿರ್ಧಾರ ಆಗಿದೆ ನಿನ್ನೆ. ಸರ್ ಈಗ ಶಾಸಕರ ವಿದೇಶ ಪ್ರವಾಸ ಅದು ಆಗೋಲ್ಲ, ಈಗ ಅಲ್ಲಿಗೆ ಮುಗಿತದೆ ಅಷ್ಟೇ. ಈಗ ನೀವು ಡೆವಲಪ್ಮೆಂಟ್ ಹೇಳಿದ್ರೆ ಅಷ್ಟೇ. ಸಾರಿ, ಅದನ್ನ ಕೇಳೋಣ. PWD ದಾವಣಗೆರೆಯಲ್ಲಿ PWD ರಸ್ತೆ ಕಾಂಟ್ರಾಕ್ಟ್ ಗುತ್ತಿಗೆದಾರ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸರ್. ನೋಡೋಣ, ಅದಿದ್ರೆ ಮತ್ತೆ ರೀಟೆಂಡರ್ ಮಾಡ್ತೀವಿ. ಹೊಸ ಟೆಂಡರ್ ಮಾಡಿ ಕೆಲಸ ಮುಗಿಸುವಂತ ಪ್ರಯತ್ನ ಮಾಡ್ತೀವಿ. ಸರಿ, ಅರ್ಧಂಬರ್ಧ ಮಾಡಿ ಬಿಟ್ಟು ಹೋಗೋರ ವಿರುದ್ಧ ಇದೆ, ಅದು ಕಾನೂನಲ್ಲಿ ಅವಕಾಶ ಇದೆ ಅದಕ್ಕೆ. ಸೊ ಅಂತ ಭಾಳಷ್ಟು ಆಗ್ತಾವೆ. ಅರ್ಧಕ್ಕೆ ಬಿಟ್ಟು ಹೋಗ್ತಾರೆ, ಅದನ್ನ ರೀಟೆಂಡರ್ ಮಾಡ್ತೀವಿ. ಅವ್ರ ಮ್ಯಾಗ ಕ್ರಮ ಕೈಗೊಳ್ತೀವಿ. ಸರ್ DK ಶಿವಕುಮಾರ್ ಅವರು ಶಿವಮ್ ಹಾಗೂ ಯೋಗ ಬಂದಿದೆ ಅಂತ ಇಲ್ಲ ಸಾರಿ. ಬಜೆಟ್ ಅದು ಬಂದ್ಸುತ್ತಲ್ಲ ಆಗಿ ಬರೋದು ಅದು ಬೇಡ. ಇಲ್ಲ ಸರ್ ಇಲ್ಲ ಸರ್ ಹೇಳಿ ಏನು ಬಜೆಟ್ ಬಗ್ಗೆ ನಿನ್ನೆ ಬೆಂಗಳೂರಲ್ಲಿ ಹೇಳಿದ್ದೀನಿ ನಾನು. ಬಜೆಟ್ ಬಗ್ಗೆ ಹೇಳಿದ್ದೀವಿ, ಒಳ್ಳೆ ಬಜೆಟ್ ನಿರೀಕ್ಷೆ ಮಾಡಿದ್ದೀವಿ. ಸೊ ಅದು ಇಡೀ ರಾಜ್ಯಕ್ಕೆ ಒಳ್ಳೇದಾಗಬೇಕನ್ನೋ ನಮ್ಮ ಆಸೆ ಇದೆ. ಈಗಾಗಲೇ ಈಗಾಗಲೇ 3 ಸಾರಿ ಹುಟ್ಟಿದ್ದಾರೆ. ಸೊ ಇದನ್ನ ನಿರೀಕ್ಷೆ ಮಾಡಿದ್ರೆ ಒಳ್ಳೇದು ಕೊಡುವಂಥ ಆಶೆಯನ್ನು ವ್ಯಕ್ತ ಮಾಡ್ತೀನಿ. ನೋಡೋಣ, ವೇಟ್ ಮಾಡೋಣ. 6 ತಾರೀಕು ಬಜೆಟ್ ಮಂಡನೆ ಮಾಡ್ತಾರೆ CM ಅವರು. ಸೊ ನೋಡೋಣ. ಬಜೆಟ್ ಸೈಜ್ ಎಷ್ಟು ಒಂದು ಮಿನಿಮಮ್ 10 ರಿಂದ 20 ಸಾವಿರ ಕೋಟಿ ಹೆಚ್ಚಾಗಿ ಆಗ್ತದೆ. ಪ್ರತಿ ವರ್ಷ ಇನ್ಕ್ರೀಸ್ ಆಗೇ ಆಗ್ತದೆ ಅಷ್ಟು. ಸೊ ಅಷ್ಟು ಡೆವಲಪ್ಮೆಂಟ್ ಹೆಚ್ಚಾಗ್ಲಿಕ್ಕೆ ಕೂಡ ಅನುಕೂಲ ಆಗುತ್ತದೆ. ಸರ್ SC/ST ಅವರಿಗೆ ನಿವೇಶನ ಕೊಡಲು ಮನವಿ ಮಾಡಿದ್ದೀರಿ? ಆಗಿತ್ತಲ್ಲ, ಮಾಡುವಂಥ ಪ್ರಯತ್ನ ಮಾಡ್ತಾ ಇದೀವಿ. ಅಪ್ರೂವ್ ಮಾಡಿದ್ದಾರೆ ಅದು ಆ ಸ್ಕೀಮು. ಸೊ ಎಲ್ಲೆಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆ ಐಡೆಂಟಿಫೈ ಮಾಡ್ತೀವಿ, ಡೆವಲಪ್ ಮಾಡಿ ಸೈಟ್ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ದುರ್ಗದ ಉತ್ಸವ ಏನಾದ್ರು ಘೋಷಣೆ ಆಗುತ್ತೆ ಸರ್? ಹೇಳಿದ್ವಿ, CM ಅವ್ರು ಹೇಳಿದ್ದೀವಿ. ಅದು ಇನ್ನೂ ಟೈಮ್ ಇದೆ, ಇನ್ನೂ ಟೈಮ್ ಇದೆ. ಬಂದ್ಮ್ಯಾಗ ನೋಡಿ ಅದ್ರ ಬಗ್ಗೆ ಹೇಳೋಣ. ಸರ್ ನಿನ್ನೆ ಸಂಪುಟ ಸಭೆಯಲ್ಲಿ ಕೈಗೊಂಡ ನಿರ್ಣಯ, ಅದರಲ್ಲೂ ಈ ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ, ಅದು ಮತ್ತೆ ಗೊಂದಲಕ್ಕೆ ಇಲ್ಲ ಏನು ಗೊಂದಲ ಇಲ್ಲ. ಕೊಡುವಂಥ ಫ್ರೀಯಾಗಿ ಕೊಡುವಂಥ ನಿರ್ಧಾರ ಮಾಡಿದ್ದಾರೆ ಸರ್ಕಾರ. ಮಹಿಳೆಯರಿಗೆ ಕೊಡಬೇಕು. ಸೊ ಸ್ಮಾರ್ಟ್ ಕಾರ್ಡ್ ಉಚಿತವಾಗಿ ಕೊಡಲಿಕ್ಕೆ ನಿರ್ಧಾರ ಆಗಿದೆ ನಿನ್ನೆ. ಸರ್ ಈಗ ಶಾಸಕರ ವಿದೇಶ ಪ್ರವಾಸ ಅದು ಆಗೋಲ್ಲ, ಈಗ ಅಲ್ಲಿಗೆ ಮುಗಿತದೆ ಅಷ್ಟೇ. ಈಗ ನೀವು ಡೆವಲಪ್ಮೆಂಟ್ ಹೇಳಿದ್ರೆ ಅಷ್ಟೇ. ಸಾರಿ, ಅದನ್ನ ಕೇಳೋಣ. PWD ದಾವಣಗೆರೆಯಲ್ಲಿ PWD ರಸ್ತೆ ಕಾಂಟ್ರಾಕ್ಟ್ ಗುತ್ತಿಗೆದಾರ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸರ್. ನೋಡೋಣ, ಅದಿದ್ರೆ ಮತ್ತೆ ರೀಟೆಂಡರ್ ಮಾಡ್ತೀವಿ. ಹೊಸ ಟೆಂಡರ್ ಮಾಡಿ ಕೆಲಸ ಮುಗಿಸುವಂತ ಪ್ರಯತ್ನ ಮಾಡ್ತೀವಿ. ಸರಿ, ಅರ್ಧಂಬರ್ಧ ಮಾಡಿ ಬಿಟ್ಟು ಹೋಗೋರ ವಿರುದ್ಧ ಇದೆ, ಅದು ಕಾನೂನಲ್ಲಿ ಅವಕಾಶ ಇದೆ ಅದಕ್ಕೆ. ಸೊ ಅಂತ ಭಾಳಷ್ಟು ಆಗ್ತಾವೆ. ಅರ್ಧಕ್ಕೆ ಬಿಟ್ಟು ಹೋಗ್ತಾರೆ, ಅದನ್ನ ರೀಟೆಂಡರ್ ಮಾಡ್ತೀವಿ. ಅವ್ರ ಮ್ಯಾಗ ಕ್ರಮ ಕೈಗೊಳ್ತೀವಿ. ಸರ್ DK ಶಿವಕುಮಾರ್ ಅವರು ಶಿವಮ್ ಹಾಗೂ ಯೋಗ ಬಂದಿದೆ ಅಂತ ಇಲ್ಲ ಸಾರಿ.